ನಾವು ಹಲವಾರು ಕಳ್ಳತನ ಪ್ರಕರಣ ಇರ್ಬೋದು, ರಾಬರಿ ಇರ್ಬೋದು, ಡಕಾಯಿತಿ ಇರ್ಬೋದು, ಹೀಗೆ ಅನೇಕ ರೀತಿಯ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರತಿಯೊಂದು ಠಾಣೆಯಲ್ಲಿ 4 ಅಥವಾ 5 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ. ಸೊ ಹಿಂದೆ ಏನು ಕೇಸ್ಗಳು ದಾಖಲಾಗಿದ್ವು 2024 ಇರ್ಬೋದು, 25ರಲ್ಲಿ ಇರ್ಬೋದು, ಆ ಎಲ್ಲ ಕೇಸ್ಗಳನ್ನು ಪತ್ತೆ ಮಾಡಲಿಕ್ಕೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಮತ್ತು PSI ರವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿದಂತೆ ಆ ಎಲ್ಲ ತಂಡಗಳು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ ಸುಮಾರು 30 ಲಕ್ಷದಷ್ಟು ಮೌಲ್ಯದ ಮಾಲುಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ಒಟ್ಟು 1 ಪ್ರಕರಣ ಡಕಾಯಿತಿ ಕೇಸಿಗೆ ಸೇರಿದ್ದು, 2 ರಾಬರಿ ಕೇಸ್ಗಳು, 7 ಮನೆಗಳ್ಳತನ ಪ್ರಕರಣ, 5 ವಾಹನಗಳ್ಳತನ, 8 ಇತರೆ ಸಾಮಾನ್ಯ ಕಳ್ಳತನ, 1 ಜಾನುವಾರು ಕಳ್ಳತನ ಪ್ರಕರಣ. ಹೀಗೆ ಇಷ್ಟು ಪ್ರಕರಣಗಳು ಸೇರಿ ಸುಮಾರು 29,97,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖ ಪ್ರಕರಣ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 12/2/2026ರಂದು ರಾತ್ರಿ 10 ಗಂಟೆ ಸಮಯದಲ್ಲಿ ಅಲ್ಲಿ ಗದ್ದಿಗೆ ರಸ್ತೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ 2 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ 5 ಜನ ಆರೋಪಿತರು ಏಕಾಏಕಿ ನುಗ್ಗಿ ಅವನಿಗೆ ಚಾಕು ತೋರಿಸಿ ಹೆದರಿಸಿ ಆತನಿಂದ 15,300 ರೂಪಾಯಿದಷ್ಟು ಹಣವನ್ನು ದೋಚಿಕೊಂಡು ಹೋಗಿದ್ರು. ಆ ಒಂದು ಪ್ರಕರಣವನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣ ಪತ್ತೆ ಮಾಡಲಿಕ್ಕೆ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಾಗ ನಮಗೆ ಮುಖ್ಯವಾಗಿ ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ಒಂದು ಪ್ರಮುಖ ಸಾಕ್ಷಿಯನ್ನು ಆಧರಿಸಿ ನೋಡಿದಾಗ 5 ಜನ ಆರೋಪಿತರು ಒಂದು ಸ್ಕೋಡಾ ಕಾರ್ನಲ್ಲಿ ಬಂದು ಈ ಒಂದು ಕೃತ್ಯ ಎಸಗಿರುವುದು ಕಂಡು ಬಂತು. ಆ ಒಂದು ಸುಳಿವನ್ನು ಆಧರಿಸಿ ಹಲವಾರು ಕಡೆಗಳಲ್ಲಿ ನಾವು ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಲಾಗಿ, ಸೊ ಇದರಲ್ಲಿ ಒಬ್ಬ ಲಕ್ಷ್ಮಣ್ ಅಂತೇಳಿ ಮಂಡ್ಯ ಮೂಲದವನು, ಈತ ಪ್ರಮುಖ ಆರೋಪಿ ಅಂತೇಳಿ ನಮಗೆ ಗೊತ್ತಾಯಿತು. ಈತನನ್ನು ನಾವು ದಿನಾಂಕ 6/3/2026ರಂದು ದಸ್ತಗಿರಿ ಮಾಡಿ ಆತನ ತನಿಖೆಗೆ ಒಳಪಡಿಸಿದಾಗ ಆತ ಕೃತ್ಯಕ್ಕೆ ಒಪ್ಪಿಕೊಂಡು ಆತನ ಜೊತೆ ಹಾಸನ ಮೂಲದ ಕಿರಣ, ಹುಣಸೂರು ತಾಲೂಕಿನ ಕಿರ್ಜಾಜಿ ಗ್ರಾಮದ ಉಮೇಶ್ ಅಂತೇಳಿ ಮತ್ತು ಚನ್ನಪಟ್ಟಣ ಮೂಲದ ರಕ್ಷಿತ್ ಮತ್ತು ಜಯಂತ್ ಅಂತೇಳಿ ಈ 5 ಜನ ಸೇರಿ ಈ ಒಂದು ಡಕಾಯಿತಿ ಕೃತ್ಯವನ್ನು ಎಸಗಿರುವುದು ತನಿಖೆಯಲ್ಲಿ ಕಂಡು ಬಂತು. ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ, ಈ ಎಲ್ಲ ಆರೋಪಿತರು ಬೇರೆ ಬೇರೆ ಜಿಲ್ಲೆಯವರಾದರೂ ಸಹಿತ ಮಂಡ್ಯದಲ್ಲಿ ಒಂದು ಜೈಲಿನಲ್ಲಿ ಇವರೆಲ್ಲರೂ ಪರಿಚಯ ಆಗ್ತಾರೆ. ಆ ಜೈಲಿನಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ಬರು ಕೆಲವೊಬ್ಬರು ರಾಬರಿ ಪ್ರಕರಣದಲ್ಲಿ ಭಾಗಿಯಾದವರು, ಒಬ್ಬನು ಮರ್ಡರ್ ಕೇಸ್ನಲ್ಲಿದ್ದವನು, ಇನ್ನೊಬ್ಬನು ಪೋಕ್ಸೋ ಪ್ರಕರಣದಲ್ಲಿದ್ದವರು. ಇವರೆಲ್ಲ ಸೇರಿಕೊಂಡು ಜೈಲಿನಲ್ಲಿ ಪರಿಚಯ ಆಗಿ ಅಲ್ಲಿ ಒಂದು ಕೃತ್ಯ ಎಸಗಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಜೈಲಿನಿಂದ ಹೊರಗೆ ಬಂದ ಮೇಲೆ ಈ ಒಂದು ಕೃತ್ಯ ಎಸಗಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ 3 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿದ್ವಿ. ಇನ್ನು ಈ ಉಳಿದ 2 ಆರೋಪಿತರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಓಲಾ ಕಾರನ್ನು ಬುಕ್ ಮಾಡಿಕೊಂಡು ಆ ಕಾರನ್ನು